ಇದೇನು ಇದು ಲಾನಿನಾ ಎಫೆಕ್ಟ್, ಲಾನಿನೋ ಎಫೆಕ್ಟ್ ಅಂತೆಲ್ಲ ಏನೋ ಮಾತಾಡ್ತಾರಲ್ಲ ಸರ್, ಇದು ಏನು ಸರ್? ಈಗ ಇದು ಯಾವಾಗಲೂ ಇದೊಂದು ಪ್ರಕ್ರಿಯೆ, ನಮ್ಮ ಈಕ್ವಟೋರಿಯಲ್ ಪೆಸಿಫಿಕಲ್ಲಿ ಆಗುವಂಥ ಒಂದು ಪ್ರಕ್ರಿಯೆ ಇದು. ಇದು ಹವಾಮಾನ ಪ್ರಕ್ರಿಯೆ. ಇದು ಯಾವಾಗ ನಮಗೆ ನಾರ್ಮಲ್ ಟೆಂಪ್ರೇಚರ್, ಸೀ ಸರ್ಫೇಸ್ ಟೆಂಪ್ರೇಚರ್ಸ್ ಅಂದರೆ ಉಷ್ಣಾಂಶ, ಸಮುದ್ರದ ಉಷ್ಣಾಂಶ ವಾಡಿಕೆಗಿನ 0.5%ಗಿಂತ ಜಾಸ್ತಿ ಹೋದರೆ ಇಟ್ ಈಸ್ ಕಾಲ್ಡ್ ಲಾನಿನಾ ಅಂತ ಕರೀತಾರೆ. ಸಾರಿ, ಎಲ್ಲಿನೋ ಅಂತ ಕರೀತಾರೆ. ಅದಕ್ಕಿಂತ ಕಡಿಮೆ ಆದಾಗ, ವಾಡಿಕೆಗಿಂತ ಕಡಿಮೆ ಇದ್ದಾಗ ಲಾನಿನಾ ಅಂತ ಕರೀತಾರೆ. ನಮಗೆ ಲಾಸ್ಟು 23ಯಲ್ಲಿ ಎಲ್ಲಿನೋ ಮುಗೀತು. 24ಇಂದನೂ ನಮಗೆ 24-25 ಈ ಇಯರ್ಸ್ 2 ಇಯರ್ಸಿಂದ ಲಾನಿನಾ ಇತ್ತು. ಈಗ ಲಾನಿನಾ ಫೇಸಿಂದ ನ್ಯೂಟ್ರಲ್ ಫೇಸ್ಗೆ ಹೋಗಿದ್ದೀವಿ. ಅಂದರೆ ಡಿಸೆಂಬರಿಂದ ನ್ಯೂಟ್ರಲ್ ಫೇಸ್ಗೆ ಹೋಗಿ ಎಲ್ಲಿನೋ ಅಂತ ನಾವು ನೆಕ್ಸ್ಟು ಜುಲೈಯಿಂದ ಎಲ್ಲಿನೋ ಫೇಸ್. ಅಂದರೆ ಇವು ಒಂದು ಪ್ರಕ್ರಿಯೆ. ಆದರೆ ಈ ಪ್ರಕ್ರಿಯೆ ಏನಾಗ್ತದೆ ಅಂದರೆ, ನಿಮಗೆ ಲಾನಿನಾ ಇದ್ದಾಗ ಆಲ್ವೇಸ್ ಸ್ವಲ್ಪ ಟೆಂಪ್ರೇಚರ್ಸು ಕಡಿಮೆ ಇರ್ತದೆ. ಎಲ್ಲಿನೂ ಆದಾಗ ಟೆಂಪ್ರೇಚರ್ಸ್ ಜಾಸ್ತಿ ಇರೋದು ಒಂದು ಬರಗಾಲ. ಸೊ ಬರಗಾಲ ಬಿಡಿ, ಸುಮಾರು 90% ಎಲ್ಲಿನೋ ಇದ್ದಾಗ ಬರಗಾಲ. ನಾವು ಈ ವರ್ಷ ನಾವು ಆ ಟ್ರಾನ್ಸಿಷನ್ ಪೀರಿಯಡ್ ಅಂತ ಈಗ ನಡೀತಾ ಇದೆ. ಆಗಲೇ ಟೆಂಪ್ರೇಚರ್ಸ್ ಜಾಸ್ತಿ ಆಗ್ತಿರೋದು ಕಾಣ್ತಾ ಇದ್ದೀವಿ. ಎಲ್ಲಿನೋ ಪೀರಿಯಡ್ಗೆ ಹೋದಾಗ ಇನ್ನೂ ನಮಗೆ ರೈನ್ಫಾಲ್ ಕಡಿಮೆ ಆಗ್ತದೆ, ಮಾನ್ಸೂನ್ ಮೇಲೆ ಇಂಪ್ಯಾಕ್ಟ್ ಆಗ್ತದೆ. ಎಲ್ಲಿನೋ ಇದ್ದಾಗ ಈ ವರ್ಷ ಆಗಲೇ ಈ ಫೋರ್ಕಾಸ್ಟ್ ಬಂದಿರೋ ಪ್ರಕಾರ ಹೌದು. ನಮಗೆ ಎಸ್ಪೆಷಲಿ ಈ 2 ಮಂತ್ಸ್ ಏನಿದೆ, ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನಮಗೆ ಟೆಂಪ್ರೇಚರ್ಸ್ ಜಾಸ್ತಿ ಆದಾಗ ಇದರ ಇಂಪ್ಯಾಕ್ಟ್ ಬೇರೆ ಬೇರೆ ಸೆಕ್ಟರಲ್ಲಿ, ನಾವು ಆರೋಗ್ಯದ ಬಗ್ಗೆ ಒಂದೇ ಅಲ್ಲ, ಬೇರೆ ಬೇರೆ ಸೆಕ್ಟರ್ ಮೇಲೆ ಟೆಂಪ್ರೇಚರ್ಸ್ ಯಾವ ಥರ ಇಂಪ್ಯಾಕ್ಟ್ ಆಗ್ತದೆ ಅಂತ ನೋಡಿದಾಗ, ವಾಟರ್ ಬಾಡೀಸ್ ಮೇಲೆ, ಎಸ್ಪೆಷಲಿ ಡ್ಯಾಮ್ಸಲ್ಲಿ ನಮಗೆ ಈಗಾಗಲೇ ಕಡಿಮೆ ನೀರಿರ್ತದೆ. ಡ್ಯಾಮ್ಗಳಲ್ಲಿ, ಕೆರೆಗಳಲ್ಲಿ ಇವೆಲ್ಲ ಕಡಿಮೆ ಇರ್ತದೆ. ಅದು ನಮಗೆ ಎವ್ರಿ ಡೇ ಎವಾಪರೇಷನ್ ಲಾಸಸ್ ಎಸ್ಟಿಮೇಟ್ ಮಾಡಿದ್ದು ಲಾಸಸ್ಸು 6 ಮಿಲಿಮೀಟರ್ನಷ್ಟು ಎವಾಪರೇಷನ್ ಲಾಸಸ್ ಆಗ್ತದೆ. ಅಂದರೆ 2 ತಿಂಗಳಲ್ಲಿ 2 ಅಡಿ ನೀರು ಎವಾಪರೇಷನ್ ಆಗ್ತದೆ. ಅಂದರೆ ನಮಗೆ ಅರೌಂಡ್ 4 to 5 TMC ನಮ್ಮ ಡ್ಯಾಮ್ಗಳಿಂದ ಎವಾಪರೇಷನ್ ಲಾಸಸ್ ಆಗ್ತದೆ. ಎವಾಪರೇಷನ್ ಲಾಸಸ್ ಆದರೆ ಸರ್, ಅದು ಮಳೆಯಾಗಿ ಮತ್ತೆ ಭೂಮಿಗೆ ಬರಬೇಕು ಇರ್ಬೋದು. ಅದು ಎಲ್ಲ ಇದು ಇಟ್ ಇಸ್ ಅ ಪಾರ್ಟ್ ಆಫ್ ಹೈಡ್ರಲಾಜಿಕಲ್ ಸೈಕಲ್. ಬಟ್ ಎವಾಪರೇಷನ್ ಲಾಸಸ್, ನಮಗೆ ಲಾಸಸ್ ಈ ಎಸ್ಪೆಷಲಿ ಈಗ ಮಳೆ ಬರೋವರೆಗೂ ಆ ಲಾಸಸ್ ಅನ್ನು ನಾವು ಮೇಂಟೈನ್ ಮಾಡಬೇಕಲ್ಲ. ಬೇಸಿಗೆಯಲ್ಲಿ ನಮಗೆ ಡಿಮ್ಯಾಂಡ್ ಜಾಸ್ತಿ ಇರ್ತದೆ, ಸಪ್ಲೈ ಕಡಿಮೆ ಆಗ್ತದೆ. ಡಿಮ್ಯಾಂಡ್ ಸಪ್ಲೈ ರೇಷಿಯೋ ನೋಡಿದಾಗ ಇದು ಪ್ರಾಬ್ಲಮ್ ಆಗ್ತದೆ. ಇದೊಂದಾದರೆ ಈವನ್ ಪ್ಲ್ಯಾಂಟ್ಸಿಂದ ನಮಗೇನು ಅಗ್ರಿಕಲ್ಚರ್ಗೆ ಫೀಲ್ಡ್ಗಳಲ್ಲಿ ಏನೇನು ಪ್ಲ್ಯಾಂಟ್ಸ್ ಇರ್ತದೆ, ಟ್ರೀಸ್ ಇರ್ತದೆ, ಇದರಿಂದ ಟ್ರಾನ್ಸ್ಪಿರೇಷನ್ ಅಂತಲೂ ಜಾಸ್ತಿ ಆಗ್ತದೆ. ನಮಗೆ ಹೆಂಗೆ ಬಾಡಿಯಲ್ಲಿ ನೀರು ಜಾಸ್ತಿ ಬೇಕನ್ಸುತ್ತೋ, ಬೇಸಿಗೆಯಲ್ಲಿ ಈವನ್ ಪ್ಲ್ಯಾಂಟ್ಸ್ಗೂ ಸಹ ಕ್ರಾಪ್ ವಾಟರ್ ರಿಕ್ವೈರ್ಮೆಂಟ್ ಕರಿತೀವಿ, ಅದು ಜಾಸ್ತಿ ಆಗ್ತದೆ. ಎವಾಪರೇಷನ್ ಲಾಸಸ್ಸು ಜಾಸ್ತಿ ಆಗ್ತದೆ. ಸೊ ಇವೆಲ್ಲ ನಮಗೆ ಏನಾಗ್ತದೆ, ಡಿಮ್ಯಾಂಡ್ ಸಪ್ಲೈ ರೇಷಿಯೋ ತೊಗೊಂಡಾಗ ಡಿಮ್ಯಾಂಡ್ ಈಸ್ ಆಲ್ವೇಸ್ ಬಿ ಮೋರ್, ಸಪ್ಲೈ ತೊಗೊಂಡಾಗ ಕಡಿಮೆ ಇರ್ತದೆ ಸಮ್ಮರಲ್ಲಿ. ಅದು ಏನಾಗ್ತದೆ, ಇರೋದು ನಮಗೆ ವಾಟರ್ ರಿಸೋರ್ಸಸ್ ತೊಗೊಂಡಾಗ ಅಂತರ್ಜಲ ಒಂದಿರ್ತದೆ, ಅದು ಅಷ್ಟೊಂದು ಎವಾಪರೇಷನ್ ಲಾಸಸ್ ಆಗಲ್ಲ. ಬಟ್ ಅದರ ಯಾವಾಗ ಪ್ಲ್ಯಾಂಟ್ಸ್ ಜಾಸ್ತಿ ರಿಕ್ವೈರ್ಮೆಂಟ್ ಬರ್ತದೋ ಆವಾಗ ಅಂತರ್ಜಲ ಬಳಕೆ ಜಾಸ್ತಿ ಆಗ್ತದೆ. ಬಳಕೆ ಆದಾಗ ನಾವು ಜಾಸ್ತಿ ಯುಟಿಲೈಸ್ ಮಾಡ್ತೀವಿ. ಬಟ್ ಜಾಸ್ತಿ ಯುಟಿಲೈಸ್ ಮಾಡೋದ್ರಿಂದ ಅಂತರ್ಜಲ ಮಟ್ಟ ಕುಸಿತದೆ. ಕೆಲವು ಬೋರ್ವೆಲ್ಸ್ ಎಲ್ಲ ಫೇಲ್ಯೂರ್ ಆಗ್ತದೆ. ದಿಸ್ ಇಸ್ ಆಲ್ ನಮಗೆ ಸಮ್ಮರ್ ಅಂದ ತಕ್ಷಣ ಕುಡಿಯೋ ನೀರಿನ ಸಮಸ್ಯೆ ಆಗೋದು, ಫಾಡರ್ ಸಮಸ್ಯೆ ಆಗೋದು, ಇವೆಲ್ಲನೂ. ಬೆಂಗಳೂರಿನಲ್ಲಿ ಯಾಕೆ ಸರ್ ಇಂಥ ಪರಿಸ್ಥಿತಿ ಬಂದಿಲ್ಲ? ಬೆಂಗಳೂರಲ್ಲಿ ಮಲ್ಕೊಳ್ಳೋಕೆ ಆಗ್ತಿದೆ ಹೇಳ್ರಿ ಸರ್, ನೀವೇ ಹೇಳ್ರಿ. ಯು ಆರ್ ರೈಟ್. ಐ ವಿಲ್ ಟೆಲ್ ಯು. ಅಂದ್ರೆ ಸೆಕೆ. ನಾವು ಇದ್ರ ಬಗ್ಗೆ ನಾನು ಬಾಗಿಲು ತಕೊಂಡೆ ಮಲಗಿ ಮಧ್ಯಾಹ್ನ ಒಂದು ಜಮಖಾನ ಹಾಕೊಂಡು ಮಲಗಿದ್ದೆ. ಎಸಿ ರಾತ್ರಿ ಭಯ. ಇದೇನಾಗ್ತದೆ ಅಂದರೆ, ಬೆಂಗಳೂರಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗಲಿಕ್ಕೆ ಮುಖ್ಯ ಕಾರಣಗಳು ನಾವು ಸಾಕಷ್ಟು ವರ್ಕೌಟ್ ಮಾಡಿದ್ದೀವಿ. ಅದಕ್ಕೆ ಮೈಕ್ರೋಕ್ಲೈಮೇಟ್ ಅಂತಲೂ ಕರಿತೀವಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಮಗೆ ಮೊದಲು ಬೆಂಗಳೂರು ಇದ್ದಿದ್ದು ನೋಡಿದಾಗ ನಮಗೆ ಸುಮಾರು 500 ಲೇಕ್ಸ್ ಇತ್ತು. 500 ಲೇಕ್ಸ್ ಇತ್ತು, ಕೆರೆಗಳಲ್ಲಿ. ಇತ್ತೀಚೆಗೆ ನಮಗೆ 60ರಿಂದ ಈಚೆನೇ ಸುಮಾರು 186 ಕೆರೆಗಳು ಡಿಸಪರೇಟ್ ಆಗಿದೆ. ಅಂದರೆ ನೀವು ಬಸ್ ಸ್ಟ್ಯಾಂಡಲ್ಲಿ ಓಡಾಡೋದು ಕೆರೆನೇ, ಅದು ಕೆರೆನೇ. ಕೋರಮಂಗಲ ವೆಲ್ ಎಸ್ಟಾಬ್ಲಿಷ್ಡ್ ಲೇಔಟು, ಭಾಳ ರಿಚ್ ಪೀಪಲ್ ಇರೋವಂಥ ಲೇಔಟು. ಇಟ್ ಈಸ್ ಆಲ್ ಕಮಾಂಡ್ ಏರಿಯಾಗಳು, ಅಚ್ಚುಕಟ್ಟು ಏರಿಯಾಗಳು ಇವೆ ಅವೆಲ್ಲನೂ. ಸೊ ಹಿಂಗೆ ಒಂದು ವಾಟರ್ ಬಾಡೀಸ್ನ ಕಡಿಮೆ ಮಾಡಿದ್ವಿ. ಒಟ್ಟಾರೆ ಗ್ರೀನೆಸ್ ಏನಿತ್ತು ನಮಗೆ, ಕಬ್ಬನ್ ಪಾರ್ಕು, ಇನ್ಫ್ಯಾಕ್ಟ್ ಕಬ್ಬನ್ ಪಾರ್ಕ್ ಇವಾಗ ಏನಿದೆಯೋ ಬರೀ 50% ಇರೋದು. 50%
ವಿ ಹವ್ ಲಾಸ್ಟ್, Encroach ಎನ್ಕ್ರೋಚ್ ಆಗೋಗಿದೆ. ಇವೆಲ್ಲನೂ ಇವಾಗ ಹೈಕೋರ್ಟ್ ಆಗಿರ್ಬೋದು, ವಿಧಾನಸಭೆ, ಇಟ್ ಇಸ್ ಅ ಪಾರ್ಟ್ ಆಫ್ ಅದು. ಪ್ಲಸ್ ಇಂಪಾರ್ಟೆಂಟ್ ಏನಂದ್ರೆ ನಮಗೆ ಈ ಕಾಂಕ್ರೀಟ್ ಜಂಗಲ್ ಆಗಿರೋದ್ರಿಂದ, ಇಟ್ ಈಸ್ ಕಾಂಕ್ರೀಟ್ ಜಂಗಲ್. ಬ್ಲಾಕ್ ಕಲರು ನಾವು ಯಾವಾಗ ಮೇಡಮ್ ಹೇಳ್ತಾಯಿದ್ರು, ಯಾವುದೇ ಡಾರ್ಕ್ ಕಲರ್ಸ್ಗೆ ಹೋದಾಗ ಅಬ್ಸಾರ್ಪ್ಷನ್ ಜಾಸ್ತಿ ಇರುತ್ತೆ ಸನ್ಲೈಟ್, ಸೊ ಅದು ಆಗ್ತದೆ. ಪ್ಲಸ್ ಈಗಾಗಲೇ ನಾನು ಹೇಳ್ದಂಗೆ ಇವಾಗ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಏನು ಕರಿತೀವಿ, ಹಸಿರು ಮನೆ ಅನಿಲಗಳು ಅಂತ ಏನಿರ್ತದೆ ಸಿಟಿಗಳಲ್ಲಿ ನಮಗೆ ಅವು ಜಾಸ್ತಿ ಇರ್ತದೆ. ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ಸು ಇದ್ದಾಗ ನೀವು ಪೊಲ್ಯೂಷನ್ಸ್ ಜಾಸ್ತಿ ಆದಾಗ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಅವು ಒಂದು ಲೆವೆಲಲ್ಲಿ ಟೆಂಪ್ರೇಚರ್ ಬಂದಿದ್ದನ್ನು ಟ್ರ್ಯಾಪ್ ಮಾಡಿಬಿಡ್ತೀವಿ. ನೀವು ಕಾರಲ್ಲಿ ಇದ್ದು ಗ್ಲಾಸ್ ಹಾಕ್ಬಿಟ್ಟು AC ಹಾಕ್ಬಿಡಿ, ಕಾರಲ್ಲಿ ಇದ್ಬಿಡಿ, ಒಳಗಡೆ ಗ್ಲಾಸ್ ಹಾಕ್ಬಿಡಿ, ಏನಂತದೆ ನಿಮಗೆ ಅದೇ ಥರ ಬೆಂಗಳೂರಲ್ಲಿ ಆಗ್ತಿರೋದು. ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗಿ ಏನು ಮೀಥೇನ್ ಆಗಿರ್ಬೋದು, ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಇವೆಲ್ಲ ವೆಹಿಕಲ್ಸು ಎಲ್ಲ ಒಂದೊಂದು ಮನೆಯಲ್ಲಿ ನೀವು ನಿಮಗೊಂದು, ನಿಮ್ಮ ಮಗನಿಗೊಂದು, ನಿಮ್ಮ ಮಗಳಿಗೊಂದು, ನಿಮ್ಮ ಅಪ್ಪನಿಗೊಂದು, ಹೀಗೆ ಎಲ್ಲ ಬೇಕೇ ಬೇಕಾಗ್ತದೆ. ಸೊ ಒಟ್ಟಾರೆ ಇವೆಲ್ಲನೂ ಪೊಲ್ಯೂಷನ್ಸ್ ಜಾಸ್ತಿ, ಪಾಪ್ಯುಲೇಷನ್ ಜಾಸ್ತಿ ಆದಂಗೆಲ್ಲ ಲ್ಯಾಂಡ್ ಯೂಸ್ ಲ್ಯಾಂಡ್ ಕವರ್ ಅಂತ ಕರಿತೀವಿ. ಏನು ಲ್ಯಾಂಡ್ ಯೂಸ್ ಲ್ಯಾಂಡ್ ಕವರ್ ಇತ್ತು ಮೊದಲು, ಭಾಳ ಫೀಲ್ಡ್ಸ್ ಇತ್ತು, ಇವೆಲ್ಲ ಕನ್ವರ್ಟೆಡ್ ಆಯಿತು. ಇವಾಗ ಆಲ್ಮೋಸ್ಟ್ ಇಟ್ ಈಸ್ ನಾವು ಹೈಡ್ರಾಲಜಿಯಲ್ಲಿ ನಾನು ಅರ್ಬನ್ ಫ್ಲಡ್ಡಿಂಗ್ ವರ್ಕೌಟ್ ಮಾಡಿದಾಗ ಯಾಕೆ ಮಳೆ ಜಾಸ್ತಿ ಆದ ತಕ್ಷಣವೇ ಬರೀ 50 ಮಿಲಿಮೀಟ್ರ್ ಬಂದರೆ ಬೆಂಗಳೂರಲ್ಲಿ ಮಳೆ ಬಂದರೆ ದೋಣಿಗಳು ಹಾಕ್ಕೊಂಡು ಓಡ್ತೀವಿ. ಅದು ಯಾಕೆ ಆಗ್ತಾಯಿದೆ ಅಂದರೆ ಎಲ್ಲ ಕಂಪ್ಲೀಟ್ ಕವರೇಜ್ ಆದಾಗ ನಿಮಗೆ ಕಂಪ್ಲೀಟ್ ಕವರ್ ಆಗಿ ವಾಟರ್ ಸ್ಟೋರೇಜ್ಗೆ ಟ್ಯಾಂಕ್ಸ್ ಇಲ್ಲ, ಪ್ಲಸ್ಸು ಎಲ್ಲ ಇವಾಗ ರನ್ ಆಫ್ ಕೋಫಿಷಿಯಂಟ್ಸ್ ಅಂತೀವಿ. ಬಿದ್ದಿದ್ದ ನೀರು 100 ಮಿಲಿಮೀಟ್ರ್ ಬಿದ್ದರೆ 95 ಮಿಲಿಮೀಟ್ರ್ ರನ್ ಆಫ್ ಆಗ್ತದೆ. ಅಂದರೆ ಅದಕ್ಕೆ ಹೋಗೋಕ್ಕೆ ಬೇರೆ ಕೆಳಗಡೆ ಹೋಗೋಕ್ಕೆ ಜಾಗ ಇರೋಲ್ಲ. ಒಂದು ಕಡೆ ಅಂತರ್ಜಲ ಜಾಸ್ತಿ ಯುಟಿಲೈಸ್ ಮಾಡ್ತೀವಿ. ಅಂತರ್ಜಲ ಎಲ್ಲಿಂದ ಬರ್ತದೆ? ಮಳೆಯಿಂದನೇ ಬರಬೇಕು. ಭೂಮಿಗೆ ಹಿಂಗಬೇಕು ನೀರು, ಹಿಂಗಕ್ಕೆ ಜಾಗ ಇಲ್ಲ. ಸೊ ಹಿಂಗಾಗಿ ಜಾಗ ಇಲ್ಲ ಅಂದರೆ ಸಾಯಿಲ್ ಮಾಯ್ಶ್ಚರು ಇಲ್ಲ. ಸಾಯಿಲ್ ಮಾಯ್ಶ್ಚರ್ ಇಲ್ದಾಗ ನಿಮ್ಗೆ ಏನಾಗ್ತದೆ? ಹೀಟ್ ಜಾಸ್ತಿ ಆಗ್ತದೆ. ಮಾಯ್ಶ್ಚರ್ ಇದ್ದಾಗ ತಂಪಿರ್ತದೆ ಭೂಮಿ. ಯಾವಾಗಲೂ ಅಷ್ಟು ಮಳೆ ಬಂದಾಗ ತಂಪಾಗಲಿಕ್ಕೆ ಮಾಯ್ಶ್ಚರೇ ಕಾರಣ. ಸಾಯಿಲಲ್ಲಿ ಸಾಕಷ್ಟು ನೀರನ್ನ ಹಿಡಿದಿಟ್ಕೊತದೆ, ಇವೆಲ್ಲ ಆಗ್ತದೆ. ಸೊ ಒಟ್ಟಾರೆ ಮುಂದಿನ ದಿನದಲ್ಲಿಯೂ ಸಹ ನಮಗೆ ಇದೇ ಥರ ಸರ್. ಈಗ ಭಾಳ ಮೆಸೇಜಸ್ ಓಡಾಡ್ತಿದ್ದಾವ್ರಿ ಸರ್. 29ನೇ ತಾರೀಕಿನಿಂದ 1 ವಾರದವರೆಗೆ ರಣಬಿಸಿಲು, ದಯವಿಟ್ಟು ಮನೆಯಿಂದ ಹೊರಗಡೆ ಬರಬೇಡಿ, ನಿಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಿ ಅಂತ ಭಾಳ ವಾಟ್ಸಪ್ ಯೂನಿವರ್ಸಿಟಿ ಮೆಸೇಜಸ್ ಜಾಸ್ತಿ ಆಗ್ಬಿಟ್ಟವ್ರಿ ಸರ್. ಹಾಗೇನಾದರೂ ಇದೆಯಾ ಸರ್ ಸ್ಪೆಸಿಫಿಕ್ ಆಗಿ ಡೇಟ್ಸ್? ಇಲ್ಲ, ಸ್ಪೆಸಿಫಿಕ್ ಆಗಿ ಡೇಟ್ಸ್ ಇಲ್ಲ. ದಟ್ ಪೀರಿಯಡ್ ಈಸ್ ಕಾಲ್ಡ್ ನಮಗೆ ಪೀಕ್ ಪೀರಿಯಡ್ ಅಂತ ಕರಿತೀವಿ. ಯಾವಾಗ ಸರ್? ಟೆಂಪ್ರೇಚರ್ಸಲ್ಲಿ ಜನರಲಿ ನಮ್ಗೆ ಏನಾಗ್ತದೆ, ಏಪ್ರಿಲ್ 15th ಮೇ 15th ಪೀಕ್ ಟೆಂಪ್ರೇಚರ್ಸು ಇರೋದು. ನಮ್ಗೆ ಬೆಂಗಳೂರಲ್ಲಿ ತೊಗೊಂಡಾಗ ಏಪ್ರಿಲ್ ಈಸ್ ದಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ರೆಕಾರ್ಡ್ ಆಗೋದು ಇಲ್ಲಿ. ಮೇ ತಿಂಗಳು ನಮಗೆ ಉತ್ತರ ಕನ್ನಡ ಹೋದರೆ ಅಲ್ಲಿ ಮೇ ಎಂಡ್ವರೆಗೂ ಟೆಂಪ್ರೇಚರ್ಸು 40-41 ಡಿಗ್ರಿಗೆ ಹೋಗೋ ಚಾನ್ಸಸ್ಸು ಇರ್ತದೆ. ಸೊ ಅದರಿಂದ ನಮಗೇನಂದರೆ ಈಗ ಒಳ್ಳೆ ಸಿಸ್ಟಮ್ ಇದೆ, ಮಾನಿಟ್ರಿಂಗ್ ಸಿಸ್ಟಮ್ ಇದೆ. ನಾವು ಎವ್ರಿ ಡೇ ಯಾವ ಭಾಗದಲ್ಲಿ ಎಷ್ಟೆಷ್ಟು ಟೆಂಪ್ರೇಚರ್ಸ್ ಇದೆ ಅಂತ ಅದು ಫೋರ್ಕಾಸ್ಟ್ ಸಿಸ್ಟಮ್ ಇದೆ. ಇದನ್ನೆಲ್ಲನೂ ಪಬ್ಲಿಕ್ಸು ಸ್ವಲ್ಪ ಅದು ನೋಡ್ತಾ ಇರಬೇಕು, ಅವೇರ್ನೆಸ್ ಬೇಕು ಅವ್ರಿಗೆ. ಎಸ್